ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕನಿಗೆ ಹೃದಯಾಘಾತವಾಗಿದೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ವ್ಯಕ್ತಿ ಪರದಾಟ ಪಟ್ಟಿದ್ದಾರೆ. ನೆಲಮಂಗಲದ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ವೈದ್ಯರಿಲ್ಲದೆ ನರ್ಸ್ನಿಂದ ಹೃದಯಾಘಾತವಾದಂತಹ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಇದು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರೊಬ್ಬರಿಗೆ ಹೃದಯಾಘಾತವಾಗಿದೆ. ಆದರೆ ಅಲ್ಲೇ ಇದ್ದಂತಹ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಹೀಗಾಗಿ ವ್ಯಕ್ತಿ ಪರದಾಟವನ್ನ ಪಟ್ಟಿದ್ದಾರೆ. ಕುಟುಂಬದವರ ಆಕ್ರೋಶ ಕೂಡ ಹೆಚ್ಚಾಗಿರುವಂಥದ್ದು. ನೆಲಮಂಗಲದ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ನರ್ಸ್ ಹೃದಯಾಘಾತ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಿದ್ರು. ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರೊಬ್ಬರಿಗೆ ಹೃದಯಾಘಾತವಾಗಿದೆ. ನಂತರ ಈ ಒಂದು ವ್ಯಕ್ತಿಯನ್ನ ಆಸ್ಪತ್ರೆಗೆ, ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಲ್ಲಿ ವೈದ್ಯರ ಕೊರತೆ. ಹೀಗಾಗಿ ನರ್ಸ್ ಈ ಒಂದು ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಿದ್ರು. ಇದರಿಂದ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏಕೆಂದರೆ ವೈದ್ಯರಿಲ್ಲದೆ ವ್ಯಕ್ತಿ ಪರದಾಟ ಪಡ್ತಾ ಇದ್ರು. ಜೊತೆಗೆ ಈ ಹೃದಯಾಘಾತ ಎನ್ನುವಂಥ ಒಂದು ಸಮಸ್ಯೆ ಇರ್ಬೋದು, ಅಥವಾ ಈ ಒಂದು ಸಂದರ್ಭದಲ್ಲಿ ಹೃದಯಾಘಾತ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ತಕ್ಷಣವೇ ಅವರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗತ್ತೆ. ಆದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಕ್ಷಣದ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ಹೀಗಾಗಿ ನರ್ಸ್ ಹೃದಯಾಘಾತ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಿದ್ರು. ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿ ಬಸ್ ಇದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕೊರತೆ ಇರೋದ್ರಿಂದ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಟ್ಟರೆ ಬೇರೆ ಯಾರು ಇರುವುದು ಸೋಲೂರು ಹಾಸ್ಪಿಟ್ಲ್, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಯಾವುದೇ ಅಲ್ಲೇ ಆಗಿರ್ಬೇಕು ನಾವು ಅಲ್ಲಿ ಡಾಕ್ಟ್ರ್ ಇದ್ದಿದ್ರೆ ನೋಡಿರೋರು ಸ್ವಲ್ಪ ಇನ್ನೊಬ್ರು ಬಂದು ಅವ್ರು ನೋಡಿದ್ರು. ಅವರು ಡಾಕ್ಟ್ರ್ ಅಂತ ಅವ್ರು ನೋಡಿದ್ರು. ಹಿಂಗೆಲ್ಲ ಅಂತಿ ಎಲ್ಲ ಮಾಡಿದ್ರು. ಇಲ್ಲ ಸ್ವಲ್ಪ ಸಿಸ್ಟ್ರು ಅವರು ನಮ್ಮ ಜೊತೆನೇ ಬಂದರು. ಮೊದಲೊಂದು ಸತಿ ಬಂದಿತ್ತ ಈ ಥರ ಯಾವಾಗಲೂ ಆಗಿತ್ತು ಸರ್. ನಮ್ಮ ಜೀವನದಲ್ಲೂ ನೋಡಿದ್ದು ಅದೇ ಫಸ್ಟ್. ಬಿ ಪಿ ಮಾತ್ರ ಇತ್ತು ಅವರಿಗೆ. ಬಿ ಪಿ ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಬಿಟ್ಟರೆ ಅಷ್ಟೇ ಇತ್ತು. ಬಿ ಪಿ ನಾರ್ಮಲ್ ಇತ್ತಾ? ನಾರ್ಮಲ್ಲು ಸ್ವಲ್ಪ ಇತ್ತು, 140 ಇತ್ತು. ಚೆಕ್ ಮಾಡೋದು ಬಿ ಪಿ ಇದೆಲ್ಲ ತಂದಿದ್ದು ಮನೇಲಿ ಚೆಕ್ ಮಾಡಿಕೊಂಡ್ರು ಮೊನ್ನೆ ದಿವಸ. ನಾರ್ಮಲ್ ಐತೆ, ಶುಗರ್ ಕಮ್ಮಿ, ಶುಗರ್ ಏನು ಜಾಸ್ತಿ ಇದ್ರೆ ಸ್ವಲ್ಪ ಇತ್ತು. ಎಲ್ಲ ಚೆಕ್ ಮಾಡ್ಕೊಂಡು ಉಸಿರಾಟನೂ ಇವತ್ತೇ ವಾಪಸ್ ಬರ್ತಾ ಇದ್ದಿದ್ದ? ಇಲ್ಲ ಸರ್, ಬೆಂಗಳೂರಿಗೆ ಹೋಗ್ತಾಯಿದ್ದೆ ಮನೆಯಿಂದ, ನಮ್ಮ ಮನೆಯಿಂದಲೇ ಮಗಳ ಮನೆಗೆ ಹೋಗೋಣ ಅಂತ. ಅಕ್ಕಿನೂ ತಗೊಂಡ್ರು, ನಡಿ ತಗೊಂಡು ಹೋಗೋಣ, ಮಕ್ಕಳೆಲ್ಲ ನೋಡ್ಕೊಬರೋಣ ಅಂತ